ಯಾಕೆ ನಿಮಗೆ ರಾಣಿ ಅಂತ ಹೆಸರು ಬಂತು? ಇದು ನಮ್ಮ ಅಜ್ಜಿ ಆವಾಗ ಮೈಸೂರು ನಮ್ಮೂರು ಪಿರಿಯಾಪಟ್ಟಣ ರಾಜಮನೆತನದ ಒಂದು ಯಾವಾಗಲೂ ಇನ್ಫ್ಲೂಯೆನ್ಸ್ ಇರುತ್ತೆ ಜನಸಾಮಾನ್ಯರಲ್ಲಿ. ರಾಜ ಅಂತ ಇಡೋದು, ರಾಣಿ ಅಂತ ಇಡೋದು, ಕೊಡಗಿನಲ್ಲೂ ಭಾಳಷ್ಟು ರಾಣಿಯರಿದ್ದಾರೆ ಹೆಸರಿಡೋ ಅಂಥದ್ದು. ಹಾಗಾಗಿ ನನಗೆ ರಾಣಿ ರಾಣಿ ಅಂತಾರೆ. ಯಾಕೆಂದರೆ ರಾಜ ಪರಂಪರೆ ಇತಿಹಾಸ ಇರೋವಂಥ ಮೈಸೂರು. ರಾಣಿ ಅಂತ ಕರೆದ್ರು, ಅದು ರಾಣಿ ಅಂತ ನನ್ನ ಹೆಸರಾಯಿತು. ನಂತರ ನಮ್ಮ ಸ್ನೇಹಿತೆ ಒಬ್ಬಳು ನನಗೆ ಫೋನ್ ಮಾಡಿದ್ಲು. ಅಲ್ಲ, ನಾನು ಫೋನ್ ಮಾಡಿದೆ, ಅವ್ರ ಯಜಮಾನ್ರು ಎತ್ಕೊಂಡ್ರು, ಗೌಡ್ರು. ಆಮೇಲೆ ನಾನು ಕರುಣಾಕ್ಷಿ ಕೊಡಿ ಅಂತ ಹೇಳಿದೆ. ಅವರು ನೋಡೇ ಯಾರೋ ರಾಣಿ ಅಂತೆ, ರಾಜರು ಹೋದರು ರಾಜ್ಯ ಹೋಯ್ತು, ಇವಳು ಯಾವ ಊರು ರಾಣಿನಪ್ಪ ಅಂತ ಅಂದರು. ನನಗೆ ಅದು ಆವಾಗ ಮೊಬೈಲ್ ಇರಲಿಲ್ಲ, ಫೋನು. ಆಮೇಲೆ ಇದೇನೋ ನನಗೆ ತುಂಬ ಒಂಥರ ಇರ್ಸು ಮುರ್ಸಾಯಿತು. ಏನೇ ನಿನ್ನ ಗಂಡ ಹಿಂಗೆ ಹೇಳೋದಾ? ನಾನು ಇನ್ಮೇಲೆ ರಾಣಿ ಸತೀಶ್ ಅಂತ ಹೇಳ್ಕೊತೀನಿ, ಯಾಕೆಂದರೆ ಬರೀ ರಾಣಿ ಅಂದರೆ ಯಾವ ಊರು ರಾಣಿನಪ್ಪ ಅಂತ ಕೇಳ್ತಾರೆ ಅಂತ ಹೇಳ್ದಂಥ ಪ್ರಸಂಗ. ಈಗಲೂ ಅದಕ್ಕೆ ರಾಣಿ ಸತೀಶ್ ಅಂತಲೇ ಹೇಳೋದು ನಾನು. ಹಾಗಾಗಿ ನಿಮಗೆ ರಾಣಿ ಸತೀಶ್ ಅಂತ ಹೆಸರು ಬಂತು. ಹೌದು. ಎಸ್, ನೋಡಿ, ಅರಮನೆಯ ರಾಣಿ ಯಾರು ಅಂದರೆ ಇವರ ಮನೆ, ಅಂದರೆ ಇವ್ರ ಮನೆ ಅರಮನೆ ಇದ್ದಂಗೆ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ನೀವು ಮನೇನ. ಈ ಅರಮನೆಯ ರಾಣಿನೇ ಇವರು, ರಾಣಿ ಸತೀಶ್ ಅವರು. ರಾಣಿ ಸತೀಶ್ ಅಂತ ನೀವು ಹೆಸರು ಕೇಳಿರ್ತೀರಾ, ಬಟ್ ಹಿನ್ನೆಲೆ ಏನು ಅಂತ ಇವತ್ತು ಈ ಒಂದು ಇನ್ಸಿಡೆಂಟಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. ಇದೊಂದು ಪುಟ್ಟ ಮನೆ. ಇನ್ನೊಂದು ಇನ್ಸಿಡೆಂಟ್ನಲ್ಲೂ ಹೇಳಿದರು, ನಮ್ಮ ಡಾಕ್ಟರ್ ನಾಡಗೌಡರು, ಸುದರ್ಶನ್ನು, ಮತ್ತು ಅನೇಕ ಯುವ ಸದಸ್ಯರು ಯಾರ್ಯಾರಿದ್ದಾರೆ, ಪಾಟೀಲ್ರು, ಇವರೆಲ್ಲ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಹೇಳಿದರು, ಸರ್ ನಾವು ರಾಣಿ ಸತೀಶ್ ಅವ್ರನ್ನ ಮಹಾರಾಣಿ ಮಾಡಬೇಕು ಅಂತ ಇದ್ದೀವಿ ಅಂತ. ಕೃಷ್ಣ ಅವ್ರು ಏನು ರೀ ಅದು ಮಹಾರಾಣಿ ಮಾಡೋದು ಅಂತ ಅಂದರು. ಇಲ್ಲ ಅಮ್ಮ, ಮಿನಿಸ್ಟ್ರು ಮಾಡಿಬಿಟ್ಟಿದ್ದೀರಿ, ದಿನ ಬೆಳಗ್ಗೆ ಎದ್ದರೆ ಬೀದರು, ಬಾಗಲಕೋಟೆ, ಬಿಜಾಪುರ, ಬಾದಾಮಿ, ಅಲ್ಲಿ ಇಲ್ಲಿ ಹಾಸನ ಅಂತ ಓಡಾಡ್ತಾ ಇರ್ತಾರೆ. ಪಾಪ ಅವ್ರು ಸತೀಶ್ ಅವ್ರ ಗತಿ ಏನು ಸರ್? ಅದಕ್ಕೆ ಅವ್ರಿಗೊಂದು ಮದುವೆ ಮಾಡಿದ. ಅವ್ರು ಏನು ಮಾಡಬೇಕು? ಅವ್ರು ಯಾರು ನೋಡ್ಕೋಬೇಕು ಅವ್ರನ್ನ? ಅವ್ರಿಗೊಂದು ಮದುವೆ ಮಾಡಿದರೆ ಇವ್ರ ಪಟ್ಟ ಮೇಲಕ್ಕೆ ಹೋಗುತ್ತೆ, ಅವಾಗ ಮಹಾರಾಣಿ ಆಗ್ತಾರೆ. ಆವಾಗ ನನಗೆ ನಾಡಗೌಡರು ನೆನ್ನೆ ತಮಾಷೆಗೆ ಹೇಳಿದರು, ಕೃಷ್ಣ ಅವ್ರು ಏನು ಹೇಳಿದರು ಗೊತ್ತಾ? ನನ್ನ ಹೆಂಡತಿಗೂ ಹಾಗೆ ಹೇಳಿ ಅವ್ರ ಪಟ್ಟ ಮೇಲೆ ಹೋಗಲಿ ಅಂತ. ಹಾಗೆ ಇವೆಲ್ಲ ಬದುಕಿನಲ್ಲಿ ಬರ್ತಕ್ಕಂಥ ಹಾಸ್ಯ ಪ್ರಸಂಗಗಳು ಇಂಥವು ಮೆಲುಕು ಹಾಕೋ. ಹಾಗಿದ್ರೆ ನೀವು ರಾಣಿ ಮಹಾರಾಣಿ, ರಾಣಿಯಿಂದ ಅವರಿಗೆ ಆಗಿ ಮಹಾರಾಣಿ, ಈಗ ರಾಣಿ ಮಹಾರಾಣಿ ಇಲ್ಲ. ಅದು ನಮ್ಮ ಇವರಿದ್ರಲ್ಲ ಶಾಸಕರು, ಅವ್ರ ಕಿತಾಪತಿಗಳು ಸುಮ್ಮನೆ ಹೇಳೋವಂಥದ್ದು, ನನ್ನ ಕಾಲು ಎಳೆಯುವಂಥದ್ದು ಮಾಡ್ತಾರೆ, ತಮಾಷೆಗೆ ಮಾಡಿದಂಥದ್ದು. ಹಾಗೆ ಅದನ್ನು ಹಾಗೆ ರಾಣಿ ಎನ್ನುವಂಥದ್ದು ಒಂದು ಹಾಸ್ಯ. ಇದೆಲ್ಲ ಪ್ರಸಂಗಗಳು ಬರ್ತವೆ, ಅವನ್ನ ನಾವು ಸ್ವೀಕಾರ ಮಾಡಬೇಕು. ಆವಾಗಲೇ ನಮ್ಮ ಬದುಕು ಒಂದು ವೈವಿಧ್ಯಮಯವಾಗಿರ್ತದೆ. ಎಸ್, ಇದರಿಂದ ಏನು ಅರ್ಥ ಆಗುತ್ತೆ ಗೊತ್ತಾ? ಲೈಫಲ್ಲಿ ಒಂದಷ್ಟು ಚಾಲೆಂಜಸ್ ಬರುತ್ತೆ, ಅಥವಾ ಒಂದಷ್ಟು ಮಾತುಗಳು ಬರುತ್ತೆ, ಅದನ್ನು ತುಂಬ ಸೀರಿಯಸ್ ಆಗಿ ಎಲ್ಲ ಒಂದು ಸಿಚುಯೇಷನಲ್ಲೂ ತಗೊಳ್ಳೋದು ತಪ್ಪು. ಸೊ ಅದನ್ನು ತುಂಬ ಈಸಿಯಾಗಿ ತಗೊಂಡ್ರು ರಾಣಿಯಿಂದ ಮಹಾರಾಣಿಗೆ ಅವರು ಆಗ್ತಾರೆ ಆ್ಯಕ್ಚುಲಿ. ಸೊ ಮದುವೆ ಆದ ನಂತರ ಮಹಾರಾಣಿ ಆಗ್ತಾರೆ. ಸೊ ರಾಣಿ, ಬರೀ ರಾಣಿ ಬೇಡಪ್ಪ, ಯಾವ ಅರಮನೆ ರಾಣಿ ಅಂತ ಎಲ್ಲರೂ ಆಡ್ಕೊಳ್ತಾರೆ ಅಂತೇಳಿ ರಾಣಿ ಸತೀಶ್ ಅಂತ ಅವ್ರ ನಾಮಕರಣನ ಅವ್ರಿಗೆ ಅವರೇ ಮಾಡಿಕೊಂಡು ಈಗ ರಾಣಿ ಸತೀಶ್ ಆಗಿ ನಮ್ಮ ಮುಂದೆ ನಿಂತಿದ್ದಾರೆ. ಒಬ್ಬರು ಸಾಧಕಿಯವರು. ಸೊ ಬಹಳ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೆ. ಹಾಗೆ ನಿಮ್ಮ ನಗು ನನಗೆ ತುಂಬ ಇಷ್ಟ ಆಗಿದ್ದೇನು ಗೊತ್ತಾ? ರಾಣಿ ಸತೀಶ್ ಅವರಲ್ಲಿ ನಗು, ಯಾವಾಗಲೂ ನಗ್ನಗ್ತಾ ಇರ್ತಾರೆ, ನಗು ಮುಖದವರು ಅವರು. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಎಸ್, ರಾಣಿ ಸತೀಶ್ ಹೇಗಾದರು ಅಂತ ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ ಅಲ್ವಾ? ಸೊ ರಾಣಿ ಹೆಸರು ಹೇಗೆ ಬಂತು, ಯಾವ ಅರಮನೆಯ ರಾಣಿ ಅಂತ ನಾವು ತಿಳಿಸ್ಕೊಟ್ಟಿದ್ವಿ. ಎಸ್, ಇಂಥ ಒಂದು ವಿಶೇಷವಾದಂಥ ಸಂಗತಿಗಳನ್ನು ಮತ್ತೆ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರಿ, ಇದು ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.